ಫುಲ್ ಬಿಸಿಲು ನೋಡಿ. ಹಾಂ, ಫೈನಲಿ ಕೃಷ್ಣ ನೋಡಾಯಿತು. ಹಲೋ ಎವ್ರಿವಾನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಭಾಳ ದಿನದ ನಂತರ ನಾನು ಹೊರಟಿದ್ದು ಉಡುಪಿ ಕಡೆಗೆ, ಉಡುಪಿ ಶ್ರೀಕೃಷ್ಣ ನೋಡಲಿಕ್ಕೆ. ಯಾರಿಗೆಲ್ಲ ಕೃಷ್ಣನ ದೇವಸ್ಥಾನ ಗೊತ್ತಿಲ್ಲ ಹೇಳಿ? ನಮ್ಮ ಕರ್ನಾಟಕದ ಕರಾವಳಿ ತೀರದಲ್ಲಿರುವ ತುಳುನಾಡು ಸಂಸ್ಕೃತಿ ಹೆಚ್ಚಾಗಿರುವಂಥ ಜಾಗ ಕೂಡ ಹೌದು. ಮತ್ತೊಂದು ಹೇಳಬೇಕು ಅಂದರೆ ಬುದ್ಧಿವಂತರ ನಾಡು ಕೂಡ ಹೌದು. ಉಡುಪಿ ಶ್ರೀಕೃಷ್ಣನ ಶ್ರೀ ಮಧ್ವಾಚಾರ್ಯರು ಸಂಕ್ರಾಂತಿ ಹಬ್ಬದಲ್ಲಿ 13ನೇ ಶತಮಾನದಲ್ಲಿ ನಿರ್ಮಿಸಿದ್ರಂತೆ. ಇದರಿಂದ ಕೂಡ ಕಥೆ ಇದೆ. ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಶ್ರೀ ರುಕ್ಮಿಣಿ ದೇವಿ ಬಾಲರೂಪದಲ್ಲಿ ನೋಡಬೇಕು ಅಂತ ಹೇಳಿದಾಗ ದಾಸರಾಯರನ್ನು ಕೃಷ್ಣ ಸ್ವತಃ ಕರೆದು ನನ್ನ ಬಾಲರೂಪವನ್ನು ಒಂದು ಸಾಲಿಗ್ರಾಮದಲ್ಲಿ ಒಂದು ಬೊಂಬೆಯಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರಂತೆ. ಆ ವಿಗ್ರಹನೇ ಶ್ರೀ ರುಕ್ಮಿಣಿ ದೇವಿ ಪೂಜೆ ಮಾಡ್ತಿದ್ದಂಥ ವಿಗ್ರಹ. ನಾವೀಗೇನು ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನೋಡ್ತೀವಲ್ವ, ಅದು ಸಾಕ್ಷಾತ್ ಶ್ರೀ ರುಕ್ಮಿಣಿ ದೇವಿ ಪೂಜೆ ಮಾಡ್ತಿದ್ದಂಥ ವಿಗ್ರಹ ಕೂಡ ಹೌದು. ಈಗ ಗೊತ್ತಾಯ್ತಲ್ಲ ಇಲ್ಲಿರೋ ಕೃಷ್ಣ ಯಾರು ಪೂಜೆ ಮಾಡ್ತಿದ್ರು ಅಂತ? ಹೌದು, ಸಾಕ್ಷಾತ್ ರುಕ್ಮಿಣಿ ಪೂಜೆ ಮಾಡ್ತಿದ್ದಂಥ ಕೃಷ್ಣನ ನಾವು ನೋಡೋದಕ್ಕೆ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಹೋದ್ರೇ ಒಳ್ಳೆಯದು. ಸೊ ಹಾಗಾಗಿ ನಾನು ಹೊರಟಿದ್ದು ಸ್ಪೆಷಲ್ ದರ್ಶನಕ್ಕೆ. 200 ರೂಪೀಸ್ ಟಿಕೆಟ್. ನೀವು ಅಲ್ಲಿಂದ ಹೊರಟ್ರೆ ಫುಲ್ ಆ ಮನೆ ಒಳಗಡೆ ಹೇಗಿದೆ ಅಂತ ಹೇಳಿದ್ರೆ ನಾನು ಹಿಂಗೆ ತೋರಿಸ್ತೀನಿ ರೀ. ಇಲ್ಲಿಂದ ನಾವು 200 ರೂಪೀಸ್ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ನಂತರ ನಾವು ಇದೇ ಲೈನಲ್ಲಿ ಹೋಗಿದ್ದು. ನೀವು ಹೋಗಬೇಕಾದ್ರೆ ಕೊಳಲಾಗಲಿ ಈ ಮಂತಾಗಲಿ ಏನಾದ್ರೂ ಹರಕೆ ಇದ್ದರೆ ತೊಗೊಂಡು ಕೂಡ ಕೃಷ್ಣನಿಗೆ ಅರ್ಪಿಸ್ಬೋದು. ನೀವು ಸ್ಪೆಷಲ್ ದರ್ಶನ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ದರ್ಶನ ಕೂಡ ಮಾಡ್ಬೋದು. ಸ್ವಲ್ಪ ವೆಯ್ಟಿಂಗ್ ಇರುತ್ತೆ. ಅವತ್ತು ತುಂಬ ಕ್ರೌಡ್ ಇರೋದ್ರಿಂದ ನಾನು ಸ್ವಲ್ಪ ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದಾಯಿತು. ಇಲ್ಲಿ ನೋಡ್ಬೋದು ನೋಡಿ ನೀವು, ಮಧ್ವ ಸರೋವರ ಕೂಡ ಕಾಣುತ್ತೆ. ಈ ಸರೋವರದಿಂದ ಕೃಷ್ಣನಿಗೆ ಪ್ರತಿನಿತ್ಯ ಅಭಿಷೇಕಕ್ಕೆ ನೀರು ಕೂಡ ತೊಗೊಂಡು ಬರ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಇಲ್ಲಿಂದನೇ ನೋಡ್ಬೋದು. ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಟಿಕೆಟ್ ತೊಗೊಂಡು ಒಳಗೋಗೋದ್ರಿಂದ ಒಳಗಡೆ ನಮಗೆ ನೋಡಿ ಕೃಷ್ಣನ ಮನೆ ಕೂಡ ಕಾಣಿಸುತ್ತೆ. ಅಂದರೆ ನಮ್ಮ ಮುದ್ದು ಕೃಷ್ಣನ ಮನೆ. ಎಷ್ಟು ಚೆನ್ನಾಗಿರುತ್ತೆ ವೈಬು ಅಂತ ಹೇಳಿದ್ರೆ. ಒಳಗಡೆ ಫುಲ್ ಹೇಗೆ ಫೀಲ್ ಇರುತ್ತೆ, ಸ್ವರ್ಗದೊಳಗೆ ಹೋದಂಗೆ ಅಷ್ಟರ ಮಟ್ಟಿಗೆ ನಮಗೆ ಫೀಲಿಂಗ್ ಬರುತ್ತೆ. ಆ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ಕೂಡ ಬರ್ತಿರುತ್ತೆ. ಬಹಳಷ್ಟು ಜನ ಇದ್ದರು ಹೌದು, ಬಟ್ ಆ ಒಂದು ಕಾತುರ ಏನಿತ್ತು ಕೃಷ್ಣನ ನೋಡಬೇಕು ಅಂತ ಹೇಳಿ ಅದು ಅಷ್ಟೇ ಬೇಗ ನಮಗೆ ಅದು ಇದಾಗ್ತಿತ್ತು. ಸೊ ನಾವು ಬೇಗ ನೋಡಬೇಕು ದೇವ್ರನ್ನ ಅಂತ ಫುಲ್ ಕಾತರ ಹಾಗೆ ಅನ್ನಿಸ್ತಿತ್ತು ನನಗೆ. ನಾನಂತೂ ನೋಡ್ತಿದ್ದೆ ಎಲ್ಲಿದೆ ಕೃಷ್ಣ ಅಂತ ಹೇಳಿ. ಸೊ ಹಾಗಾಗಿ ತುಂಬ ನೋಡ್ಬೋದು ನೋಡಿ, ಇಲ್ಲಿ ಕಾಣಿಸ್ತದೆ ಅಲ್ವಾ ಈ ಗೋಲ್ಡ್ ಪ್ಲೇಟೆಡ್. ಸೊ ಅಲ್ಲಿ ಕೆಳಗಡೆ ನಮ್ಮ ಕೃಷ್ಣ ಇರೋದು. ಸೊ ಅಲ್ಲಿ ನಮ್ಮ ಕೃಷ್ಣ ಹೇಗಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಮುದ್ದು ಕೃಷ್ಣ 9 ರಂಧ್ರ ಇರುವ ನವಗ್ರಹ ಕಿಟಕಿಲೇ ನೋಡಬೇಕು. ಅಂದರೆ ಪ್ರತಿ ದೇವರ ಮನೇಲಿ ನಾವು ಹೇಗೆ ದೇವ್ರನ್ನ ನೋಡ್ತೀವಿ, ಡೈರೆಕ್ಟ್ ದೇವ್ರನ್ನ ನೋಡ್ತೀವಲ್ವಾ, ಆದರೆ ಈ ಕೃಷ್ಣನ ನಾವು 9 ರಂಧ್ರದಿಂದ ನವಗ್ರಹ ಕಿಟಕಿ, ಸಣ್ಣ ಸಣ್ಣ ಕಿಟಕಿ ಇರುತ್ತೆ. ಸೊ ಆ ಕಿಟಕಿ ಮೂಲಕನೇ ನಾವು ಕೃಷ್ಣನ ನೋಡಬೇಕು. ಒಳಗಡೆ ಎಲ್ಲ ಸೆಲ್ ಫೋನ್ಸ್ ಎಲ್ಲ ಅಲೋ ಇರಲ್ಲ. ಸೊ ಹಾಗಾಗಿ ನೀವೇನಾದರೂ ದೇವ್ರನ್ನ ನೋಡಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ದಯವಿಟ್ಟು ನೋಡಬೇಡಿ. ಏನಂದರೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಥರ ಎಲ್ಲ ನೋಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಫಸ್ಟ್ ಕೃಷ್ಣನ ನೀಟಾಗಿ ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ಈಚೆ ಬಂದು ಪ್ರಾರ್ಥನೆ ಮಾಡಿ ಅಂತ ನನ್ನ ಒಂದು ಅನುಭವ. ಯಾಕಂದರೆ ನಮ್ಗೆ ಸಿಗೋದು ಒಂದೇ ಒಂದು ಸಣ್ಣ ಸೆಕೆಂಡಲ್ಲಿ ಬೇಗ ಕೃಷ್ಣ ನೋಡಬೇಕಲ್ವ. ಸೊ ಹಾಗಾಗಿ ಕೃಷ್ಣನ ದರ್ಶನ ಎಲ್ಲ ಆಯಿತು. ಅಲ್ಲಿಂದ ಬಂದು ನಿಮಗೆ ಪ್ರಸಾದ ಕೂಡ ಸಿಗುತ್ತೆ. ಇಲ್ಲಿ ರಂಗಮಂಟಪ ಪ್ರತಿಯೊಂದು ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಒಳಗಡೆನೇ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಪ್ರತಿಯೊಂದು ನೀವೇನೇನು ಬೇಕೆಲ್ಲ ಪರ್ಚೇಸ್ ಮಾಡ್ಬೋದು. ಆಚೆ ಬಂದು ಉಡುಪಿ ಕೃಷ್ಣನ ಈಚೆ ನಿಮ್ಗೆ ಏನೇನೆಲ್ಲ ಪರ್ಚೇಸಿಂಗ್ ಇದೆ ಅದು ಕೂಡ ಮಾಡ್ಬೋದು. ನಂತರ ನಾವು ಹೊರಟಿದ್ದು ಉಡುಪಿ ಕೃಷ್ಣನ ಮಠದಲ್ಲಿ ಊಟ. ಯಾರಿಗೆಲ್ಲ ಊಟ ಇಷ್ಟ ಅಲ್ಲ ಹೇಳಿ? ಕೃಷ್ಣನ ಮಠದಲ್ಲಿ ಮೇನ್, ಎಸ್ಪೆಷಲಿ ಕೃಷ್ಣನ ಮಠದಲ್ಲಿ ಎಷ್ಟೊಂದು ಕಡೆ ನೋಡ್ಬೋದು. ಬೆಂಗಳೂರಲ್ಲಿ ಉಡುಪಿ ಉಪಹಾರ ಅಂತ ಎಷ್ಟು ಹೋಟೆಲ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವು ಇನ್ನೊಂದು ವಿಶೇಷತೆ ನೋಡ್ಬೋದು, ಬಹಳಷ್ಟು ಜನ ನೆಲದಲ್ಲೇ ಊಟ ಮಾಡ್ತಾರೆ. ಇದು ಕೂಡ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದರೆ ತುಂಬ ಜನ ಅರಿಸ್ಕೊಂಡಿರ್ತಾರೆ ಮಕ್ಕಳಾಗಬೇಕು ಅಂತೇಳಿ, ಬೇರೆ ಒಂದು ಪರ್ಸ್ನಲ್ ಥಿಂಗ್ಸ್ ಏನಾರ ಒಂದು ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಹರಕೆ ಕಟ್ಕೊಂಡು ನಂತರ ಅದು ಆದ ನಂತರ ಬಂದು ಹರಕೆ ಕೂಡ ತೀರಿಸ್ತಾರೆ. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ನೋಡ್ಬೋದು ಊಟ ಎಲ್ಲ ಮಾಡಿದ ನಂತರ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಅಲ್ಲಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ. ಎದುರುಗಡೆನೇ ಇದೆ, ನೀವು ಉಡುಪಿ ದೇವಸ್ಥಾನ ಎದುರುಗಡೆ ಚಂದ್ರಮೌಳೇಶ್ವರ ದೇವಸ್ಥಾನ ಮಿಸ್ ಮಾಡಬೇಡಿ, ಅದು ಕೂಡ ನೋಡಿ ತುಂಬಾ ಚೆನ್ನಾಗಿದೆ. ಅದಾದ ನಂತರ ನೆಕ್ಸ್ಟ್ ನಾನು ಹೊರಟಿದ್ದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ.
ನೋಡ್ತಾ ಇರಿ. ಇಷ್ಟ ಆಗಿದೆ ಅನಿಸುತ್ತೆ ನಮ್ಮ ಮುದ್ದು ಕೃಷ್ಣನ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆಗೆ ಶೇರ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಾನು ಹೋದಾಗ ಬಹಳಷ್ಟು ಬಿಸಿಲಿತ್ತು. ಅದು ಒಂದು ಕೂಡ ಹೇಗೆ ಅಂದರೆ ನಾನೇನು ಮಾಡಿದೆ ಅಂದರೆ ಸ್ಟಾರ್ಟಿಂಗೆ ಫುಲ್ ಸ್ಲಿಪ್ಪರ್ ಬಿಟ್ಟು ಹೋಗಿರೋದ್ರಿಂದ ತುಂಬಾ ಬರಿಗಾಲೆಲ್ಲ ನಡೀತಿದ್ದೆ, ಎಲ್ಲ ಕಡೆ ಓಡಿದ್ದೇ ಆಯಿತು, ಅಷ್ಟರ ಮಟ್ಟಿಗೆ ಬಿಸಿಲಿತ್ತು. ಇಲ್ಲಿ ಪರ್ಯಾಯ ಕೂಡ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ನೀವಿಲ್ಲಿ ನೋಡ್ಬೋದು. ಪ್ರತಿ 2 ವರ್ಷಕ್ಕೊಮ್ಮೆ ಪರ್ಯಾಯ ಮತ್ತು ಕೃಷ್ಣ ಜನ್ಮಾಷ್ಟಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಬಹಳ ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ಅವತಾರ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಮಾಡ್ತಾರೆ. ಸೊ ಹಾಗಾಗಿ ಅದು ಕೂಡ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಆ ದೇವಸ್ಥಾನ ಇದು. ಚಂದ್ರಮೌಳೇಶ್ವರ ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೆ ಕನಕನ ಕಿಂಡಿಲ್ ನಮ್ಮ ಮುದ್ದು ಕೃಷ್ಣನ ಇನ್ನೊಂದು ಸರ್ತಿ ನೋಡಿ ನಂತರ ನಾವು ಹೊರಟಿದ್ದೆ ಮುಂದಿನ ದೇವಸ್ಥಾನಕ್ಕೆ. ಮುಂದಿನ ದೇವಸ್ಥಾನ ಎಲ್ಲಿ ಹೋಗ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಬಾಯ್.